ವರ್ಗಿಹಾ ಘಟನೆ. ವರ್ಗಿನ್ಹಾ ಘಟನೆಯು 1996ರಲ್ಲಿ ಬ್ರೆಜಿಲ್ನ ವರ್ಗಿನ್ಹಾದಲ್ಲಿ ಭೂಮ್ಯತೀತ ಜೀವಿಗಳ ಮಿಲಿಟರಿಯಿಂದ ಆಪಾದಿತ ದೃಶ್ಯ ಮತ್ತು ಸೆರೆಹಿಡಿಯುವಿಕೆಯನ್ನು ಒಳಗೊಂಡ ಘಟನೆಗಳ ಸರಣಿಗೆ ನೀಡಲಾದ ಹೆಸರು. ಅಂತಹ ವರದಿಗಳನ್ನು ಮೊದಲ ಬಾರಿಗೆ ಭಾನುವಾರದ ಟಿವಿ ಶೋ ಫೆಂಟಾಸ್ಟಿಕೋ ಆಜ್ರೆಡೆ ಗ್ಲೋಬೋದಲ್ಲಿ ಪ್ರಸಾರ ಮಾಡಲಾಯಿತು ಮತ್ತು ದಿ ವಾಲ್ ಸ್ಟ್ರೀಟ್ ಜರ್ನಲ್ನಲ್ಲಿನ ಲೇಖನವನ್ನು ಒಳಗೊಂಡಂತೆ ವಿಶ್ವಾದ್ಯಂತ ಮಾಧ್ಯಮ ಪ್ರಸಾರವನ್ನು ಸಂಗ್ರಹಿಸಲಾಯಿತು. ಆಧುನಿಕ ಬ್ರೆಜಿಲಿಯನ್ ಯುಕಾಲಜಿಯಲ್ಲಿ ಇದು ಪ್ರಸಿದ್ಧ ಪ್ರಕರಣವಾಗಿದೆ. ಭೂಮಿಯೇತರ ಜೈವಿಕ ಘಟಕಗಳ ಸೆರೆಹಿಡಿಯುವಿಕೆಯಲ್ಲಿ ಭಾಗಿಯಾಗಿರುವ ಯಾವುದೇ ಹಕ್ಕುಗಳನ್ನು ಬ್ರೆಜಿಲಿಯನ್ ಸರ್ಕಾರವು ಅಧಿಕೃತವಾಗಿ ನಿರಾಕರಿಸಿದೆ, ಆದರೆ ಕೆಲವು ಸಿದ್ಧಾಂತಿಗಳು ಬೇರೆ ರೀತಿಯಲ್ಲಿ ಹೇಳಿಕೊಳ್ಳುತ್ತಾರೆ. ಸರ್ಕಾರವು ಮುಚ್ಚಿಡಲಾಗಿದೆ ಎಂದು ಆರೋಪಿಸಿದರು. 14ರಿಂದ 22 ವರ್ಷ ವಯಸ್ಸಿನ ಮೂವರು ಮಹಿಳೆಯರು ಈ ಪ್ರಾಣಿಯನ್ನು ಮೊದಲು ನೋಡಿದರು. ಸಹೋದರಿಯರಾದ ಲಿಲಿಯಾನ್ ಮತ್ತು ವಲ್ಕ್ವಿರಿಯಾ ಛಾತಿಮಾ ಸಿಲ್ವಾ ಮತ್ತು ಅವರ ಸ್ನೇಹಿತ ಕಟಿಯಾ ಆಂಡ್ರೆಡ್ ಕ್ಸೇವಿಯರ್. ಅವರು ಜನವರಿ 20, 1996ರ ಮಧ್ಯಾಹ್ನ ಪ್ರಾಣಿಯನ್ನು ನೋಡಿದ್ದಾರೆಂದು ಆರೋಪಿಸಲಾಗಿದೆ. ಸುಮಾರು 1.6 ಮೀಟರ್ 5 ಅಡಿ, ದೊಡ್ಡ ತಲೆ ಮತ್ತು ಅತಿ ತೆಳ್ಳಗಿನ ದೇಹ, ವಿ ಆಕಾರದ ಪಾದಗಳು, ಕಂದು ಚರ್ಮ ಮತ್ತು ದೊಡ್ಡ ಕೆಂಪು ಕಣ್ಣುಗಳನ್ನು ಹೊಂದಿರುವ ಬೈಪೆಡ್. ಇದು ಅಲುಗಾಡುತ್ತಿರುವಂತೆ ಅಥವಾ ಅಸ್ಥಿರವಾಗಿದೆ ಎಂದು ತೋರುತ್ತದೆ ಮತ್ತು ಹುಡುಗಿಯರು ಇದು ಗಾಯಗೊಂಡಿದೆ ಅಥವಾ ಅನಾರೋಗ್ಯದಿಂದ ಕೂಡಿದೆ ಎಂದು ಊಹಿಸಿದರು. ಸಿಲ್ವಾ ಸಹೋದರಿಯರು ಓಡಿಹೋದರು ಮತ್ತು ಅವರು ದೆವ್ವವನ್ನು ನೋಡಿದ್ದಾರೆಂದು ತಾಯಿಗೆ ತಿಳಿಸಿದರು. ಅವರು ಪ್ರಾಣಿಯನ್ನು ನೋಡಿದ್ದಾರೆಂದು ಹೇಳಲಾದ ಪ್ರದೇಶಕ್ಕೆ ಹೋಗಿ ಮತ್ತು ಬಲವಾದ ಅಮೋನಿಯಾದಂತಹ ವಾಸನೆಯನ್ನು ಅನುಭವಿಸುವವರೆಗೂ ಮಹಿಳೆ ಅವರನ್ನು ನಂಬಲಿಲ್ಲ ಮತ್ತು ಅದರ ಹೆಜ್ಜೆಗಳು ಮತ್ತು ನಾಯಿಯು ಸ್ಥಳವನ್ನು ಸ್ನಿಚ್ ಮಾಡುವುದನ್ನು ಹೊರತುಪಡಿಸಿ ಬೇರೇನೂ ಕಂಡುಬಂದಿಲ್ಲ. ಅವರ ಕಥೆಯನ್ನು ಕುಟುಂಬ ಮತ್ತು ಸ್ನೇಹಿತರಿಗೆ ತಿಳಿಸಿದ ನಂತರ ವೀಕ್ಷಣೆಗಳು ಮತ್ತು ಅನ್ಯಲೋಕದ ಜೀವಿಗಳನ್ನು ಮಿಲಿಟರಿ ಪಡೆಗಳು ಅಪಹರಿಸುತ್ತಿರುವ ಬಗ್ಗೆ ವದಂತಿಗಳು ನಗರದಾದ್ಯಂತ ಹರಡಲು ಪ್ರಾರಂಭಿಸಿದವು. 2 ದಿನಗಳ ನಂತರ ಮತ್ತೊಂದು ಜೀವಿ ರಸ್ತೆಯ ಉದ್ದಕ್ಕೂ ಬಿದ್ದಿರುವುದು ಕಂಡುಬಂದಿದೆ. ಅದನ್ನು ಹಿಂಪಡೆಯಲು 3 ಮಿಲಿಟರಿ ಟ್ರಕ್ಗಳನ್ನು ಕಳುಹಿಸಲಾಗಿದೆ. ಸ್ಥಳೀಯ ಮೃಗಾಲಯದಲ್ಲಿ ಅದರ ದ್ವಾರಪಾಲಕರಿಂದ ಇದೇ ರೀತಿಯ ಜೀವಿ ಕಂಡುಬಂದಿದೆ ಎಂದು ವರದಿಯಾಗಿದೆ. ಮುಂದಿನ ತಿಂಗಳುಗಳಲ್ಲಿ 3 ಪ್ರಾಣಿಗಳು ನಿಗೂಢವಾಗಿ ಸತ್ತವು. ವಾಷಿಂಗ್ಟನ್ ಘಟನೆ. ರಾತ್ರಿ ಸುಮಾರು 11:40 ಆಗಿತ್ತು. ಶನಿವಾರ ರಾತ್ರಿ ಜುಲೈ 19, 1952. ಏರ್ ಟ್ರಾಫಿಕ್ ಕಂಟ್ರೋಲರ್ ಎಡ್ವರ್ಡ್ ನುಜೆಂಟ್ ವಾಷಿಂಗ್ಟನ್ ನಲ್ಲಿರುವ ವಾಷಿಂಗ್ಟನ್ ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ತನ್ನ ರಾಡಾರ್ ಪರದೆಯಲ್ಲಿದ್ದಾಗ ಪರದೆಯ ಮೇಲೆ 7 ಅಸಾಮಾನ್ಯ ಬ್ಲಿಪ್ಗಳನ್ನು ನೋಡಿದನು. ತಿಳಿದಿರುವ ಯಾವುದೇ ವಿಮಾನಗಳು ಪ್ರದೇಶದಲ್ಲಿ ಇರಲಿಲ್ಲ ಮತ್ತು ವಸ್ತುಗಳ ಉಪಸ್ಥಿತಿಗೆ ಯಾವುದೇ ವಿವರಣೆಯಿಲ್ಲ. ನುಜೆಂಟ್ ತನ್ನ ಮೇಲ್ಧಿಕಾರಿ ಹ್ಯಾರಿ ಬಾರ್ನ್ಸ್ ಅವರನ್ನು ಬಂದು ನೋಡಲು ಕರೆದರು. ಒಟ್ಟಿಗೆ ಅವರು ನಿಗೂಢ ವಸ್ತುಗಳ ಆಕಾಶದಾದ್ಯಂತ ಡಾಟ್ ವೀಕ್ಷಿಸಿದರು. ರಾಡಾರ್ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿದೆಯೇ ಎಂದು ಖಚಿತಪಡಿಸಿಕೊಳ್ಳಲು ಅವರು ಪರಿಶೀಲಿಸಿದರು. ನುಜೆಂಟ್ ಮತ್ತು ಅವನ ಬಾಸ್ ಕಂಟ್ರೋಲ್ ಟವರ್ನೊಂದಿಗೆ ಪರಿಶೀಲಿಸಿದರು ಮತ್ತು ಗೋಪುರದಲ್ಲಿನ 2 ನಿಯಂತ್ರಕಗಳು ಸಹ ಬ್ಲಿಪ್ಗಳನ್ನು ನೋಡಿದ್ದಾರೆ ಎಂದು ತಿಳಿದುಕೊಂಡರು. ಅವರು ಹತ್ತಿರದ ಆಂಡ್ರಿಯೂಸ್ ಏರ್ಫೋರ್ಸ್ ಬೇಸ್ ಅನ್ನು ಕರೆದರು. ಅಲ್ಲಿ ನಿಯಂತ್ರಕರು ತಮ್ಮ ರಾಡಾರ್ ಪರದೆಯ ಮೇಲೆ ವಿಚಿತ್ರವಾದ ವಸ್ತುಗಳನ್ನು ನೋಡಿದರು. 2 ವಸ್ತುಗಳು ಶ್ವೇತಭವನದ ಮೇಲೆ ಸ್ಪಷ್ಟವಾಗಿ ಸುಳಿದಾಡಿದವು, ಇನ್ನೊಂದು ಕ್ಯಾಪಿಟಲ್ ಮೇಲೆ. 2 ವಿಮಾನ ನಿಲ್ದಾಣಗಳಲ್ಲಿನ ನಿಯಂತ್ರಕರು ವಸ್ತುಗಳನ್ನು ಪತ್ತೆಹಚ್ಚಲು ಪ್ರಾರಂಭಿಸಿದರು. ಅವರು ರಾಡಾರ್ ಪರದೆಯಿಂದ ಇದ್ದಕ್ಕಿದ್ದಂತೆ ಕಣ್ಮರೆಯಾದಾಗ ಅವರು ಸುಮಾರು 137 ವೇಗದಲ್ಲಿ ಪ್ರಯಾಣಿಸುತ್ತಿದ್ದರು ಎಂದು ಅಂದಾಜಿಸಿದರು. ನಂತರ ಮತ್ತೆ ಕಾಣಿಸಿಕೊಂಡರು, ಆಕಾಶದ ಸುತ್ತಲೂ ಜಿಪ್ ಮಾಡಿದರು. 90 ಡಿಗ್ರಿ ತಿರುವು ಮಾಡಿತು ಮತ್ತು ಇನ್ನೊಂದು ಇದ್ದಕ್ಕಿದ್ದಂತೆ ಹಿಮ್ಮುಖವಾಗಿ ಹೋಯಿತು. ಆ ಸಮಯದಲ್ಲಿ ಅಮೆರಿಕನ್ ವಿಮಾನಗಳು ಮಾಡಲು ಸಾಧ್ಯವಾಗದ 2 ಕುಶಲತೆಗಳು. ಏರ್ಲೈನ್ ಕ್ಯಾಪ್ಟನ್ ಎಸ್ಸಿ ಪಿಯರ್ಮ್ಯಾನ್ ರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ತನ್ನ ನಕ ವ್ಯವಕಲನ 4ನ ಕಾಕ್ಪಿಟ್ನಲ್ಲಿ ಟೇಕಾಸ್ ಮಾಡಲು ಅನುಮತಿಗಾಗಿ ಟಾರ್ಮ್ಯಾಕ್ನಲ್ಲಿ ಕಾಯುತ್ತಿದ್ದರು. ಕಾಯುತ್ತಿರುವಾಗ 6 ವಸ್ತುಗಳು ಆಕಾಶದಲ್ಲಿ ಚಲಿಸುತ್ತಿರುವುದನ್ನು ಅವನು ನೋಡಿದನು. 14 ನಿಮಿಷಗಳ ಕಾಲಾವಧಿಯಲ್ಲಿ ಪಿಯರ್ಮನ್ ವಸ್ತುಗಳನ್ನು ನೋಡುತ್ತಾರೆ ಮತ್ತು ನಂತರ ಅವು ಕಣ್ಮರೆಯಾಗುತ್ತವೆ, ಕ್ಷಣಗಳ ನಂತರ ಮತ್ತೆ ಕಾಣಿಸಿಕೊಳ್ಳುತ್ತವೆ. ಅವರು ಈ ಸಂಪೂರ್ಣ ಸಮಯ ನಿಯಂತ್ರಕ ಬಾರ್ನ್ಸ್ ಅವರೊಂದಿಗೆ ಮಾತನಾಡುತ್ತಿದ್ದರು. ಪ್ರತಿ ಬಾರಿ ಪಿಯರ್ಮ್ಯಾನ್ ಒಂದು ದೃಶ್ಯವನ್ನು ವರದಿ ಮಾಡಿದಾಗ ಬಾರ್ನ್ಸ್ನ ರಾಡಾರ್ ಪರದೆಯ ಮೇಲೆ ಬ್ಲಿಪ್ ಕಾಣಿಸಿಕೊಂಡಿತು. ಜುಲೈ 20ರ ಭಾನುವಾರ ಬೆಳಿಗ್ಗೆ 5:00ಕ್ಕೆ ವಸ್ತುಗಳು ಸಂಪೂರ್ಣವಾಗಿ ಕಣ್ಮರೆಯಾಯಿತು. ಇವು ನಿಜವಾಗಿಯೂ ಗುರುತಿಸಲಾಗದ ಹಾರುವ ವಸ್ತುಗಳು. 2ನೇ ನೋಟಕ್ಕಾಗಿ ಅವರು ಇನ್ನೊಂದು ದಿನ ಮತ್ತೆ ಬಂದಿದ್ದಾರೆಯೇ? 1952ರ ಈ ದೃಶ್ಯಗಳ ಪ್ರಾಮುಖ್ಯತೆ ಏನು ಮತ್ತು ದೃಶ್ಯಗಳು 1952ರ ಗ್ರೇಟ್ ಅಲಿ ಫ್ಲಾಪ್ ಎಂದು ಹೇಗೆ ಕರೆಯಲ್ಪಟ್ಟವು? ಆಬ್ಜೆಕ್ಟ್ಗಳು ಜುಲೈ 26, 1952ರಂದು ಹಿಂತಿರುಗುತ್ತವೆ. ರಾತ್ರಿ 8:15ರ ಸುಮಾರಿಗೆ. 1 ವಾರದ ನಂತರ ಒಬ್ಬ ನಿರ್ವಾಹಕಿ ಮತ್ತು ಕ್ಯಾಪ್ಟನ್ ವಾಷಿಂಗ್ಟನ್ ರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಒಳಬರುವ ವಿಮಾನದಲ್ಲಿದ್ದರು. ಅವರು ತಮ್ಮ ವಿಮಾನದ ಮೇಲೆ ವಿಚಿತ್ರವಾದ ದೀಪಗಳನ್ನು ಗಮನಿಸಿದರು. ಅದೇ ಸಮಯದಲ್ಲಿ ಆಂಡ್ರಿಯೂಸ್ ಏರ್ಫೋರ್ಸ್ ಬೇಸ್ನ ಅಧಿಕಾರಿಯೂ ಸಹ ವಸ್ತುಗಳನ್ನು ವೀಕ್ಷಿಸಿದರು. ಆ ಸಮಯದಲ್ಲಿ ಗಾಳಿಯಲ್ಲಿದ್ದ ಇತರ ಪೈಲಟ್ಗಳು ಸಹ ಅವರನ್ನು ನೋಡಿದರು. ವಾರದ ಹಿಂದಿನ ಘಟನೆಯಂತೆಯೇ ಆಫೆಗಳ ಎಂಕೋರ್ ಕಾರ್ಯಕ್ಷಮತೆ ಭಾನುವಾರ ಬೆಳಿಗ್ಗೆ ಸುಮಾರು ಮುಂಜಾನೆ ಕೊನೆಗೊಂಡಿತು. ವಿಮಾನ ನಿಲ್ದಾಣದ ರಾಡಾರ್ನಿಂದ ವಸ್ತುಗಳು ಕಣ್ಮರೆಯಾಯಿತು.
ಸರ್ಕಾರವು ಪ್ರಾಜೆಕ್ಟ್ ಬ್ಲೂ ಬುಕ್ ಅನ್ನು ವೈಜ್ಞಾನಿಕವಾಗಿ ತನಿಖೆ ಮಾಡಲು ಎಲ್ಲಾ ವರದಿಯಾದ ಕಥೆ ವೀಕ್ಷಣೆಗಳು ಮತ್ತು ಸಂಬಂಧಿತ ದತ್ತಾಂಶಗಳನ್ನು ರಾಷ್ಟ್ರೀಯ ಭದ್ರತೆಗೆ ಅಪಾಯವನ್ನುಂಟು ಮಾಡುತ್ತದೆ ಎಂದು ನಿರ್ಧರಿಸಲು ರಚಿಸಿತು. ಅದು ಜನವರಿ 1970ರಲ್ಲಿ ಕೊನೆಗೊಂಡಿತು. ಅದರ ಅಸ್ತಿತ್ವದ ಸಮಯದಲ್ಲಿ 1952 ರಿಂದ 1970ರವರೆಗೆ ಇದು 12618 ಐಹೆ ವರದಿಗಳನ್ನು ತನಿಖೆ ಮಾಡಿತು. ಇದು ನೈಸರ್ಗಿಕ ವಿದ್ಯಮಾನಗಳೊಂದಿಗೆ ಹೊಂದಿಕೆಯಾಗುವ ಹೆಚ್ಚಿನ ಘಟನೆಗಳನ್ನು ಕಂಡುಹಿಡಿದಿದೆ. ಬೆರಳೆಣಿಕೆಯಷ್ಟು ಮಾತ್ರ ವಿವರಿಸಲಾಗದೆ ಉಳಿದಿವೆ.